ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಬಂಧನ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನವಾಗಿದೆ. ಕೇಜ್ರಿವಾಲ್ ಬಂಧನವಾಗಿದೆ. ಇದು ಈ ಕ್ಷಣದ ದೇಶದ ಅತಿ ದೊಡ್ಡ ಸುದ್ದಿ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್. ದೆಹಲಿ ಮುಖ್ಯಮಂತ್ರಿ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 2004ರಿಂದ 2010 ತನಕದ UPA ಸರ್ಕಾರದ ವಿರುದ್ಧ, ಅಂದರೆ ಆ ಸಮಯದ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಜೊತೆ ಬಹಳ ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ನಂತರ ಆಮ್ ಆದ್ಮಿ ಪಾರ್ಟಿ ಕಟ್ಟಿ ದೆಹಲಿ ಮುಖ್ಯಮಂತ್ರಿ ಆದರು. ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ 2ನೇ ಬಾರಿಗೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾರೆ. ಆಮೇಲೆ ಸಂಪೂರ್ಣವಾದ ನಂತರ ಈ ಫ್ರೀಯಾಗಿ ಕರೆಂಟ್ ಕೊಡೋದು, ಫ್ರೀ ಶಾಲೆ, ಇವೆಲ್ಲವೂ ಕೂಡ ಇವರ ಕನಸುಗಳು. 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ, 3ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಇದೀಗ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈ ಗವರ್ಮೆಂಟ್ ಮಧ್ಯವಲಯವನ್ನು ತೆಗೆದು ಅದನ್ನು ಖಾಸಗಿಯವರಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ L1 ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ, ಒಟ್ಟು 300 ಕೋಟಿ ರೂಪಾಯಿ ಪಡೆಯಲಾಗಿದೆ ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ 1 ನೋಟಿಸ್, 2 ನೋಟಿಸ್, 3 ನೋಟಿಸ್, ನಿರಂತರ 9 ನೋಟಿಸ್ಗಳನ್ನು ನೀಡಿತ್ತು. 9 ನೋಟಿಸ್ಗಳನ್ನು ನೀಡಿದರೂ ಕೂಡ ಯಾವುದೇ ರೀತಿ, ನೋಡಿ ದೃಶ್ಯಾವಳಿ, ನೇರ ದೃಶ್ಯಾವಳಿ ದೆಹಲಿಯಿಂದ ಕೇಜ್ರಿವಾಲ್ ನಿವಾಸದಲ್ಲಿ ಎಲ್ಲ ಆಮ್ ಆದ್ಮಿ ಕಾರ್ಯಕರ್ತರನ್ನ ವಶಕ್ಕೆ ಪಡೀತಾ ಇದ್ದಾರೆ ಪೊಲೀಸರು. ಪ್ರೊಟೆಸ್ಟ್ ಆಗ್ತಾ ಇದೆ, CRPF ಪಡೆ ಇದೆ. ಅರವಿಂದ್ ಕೇಜ್ರಿವಾಲ್ 3 ಬಾರಿಯ ಮುಖ್ಯಮಂತ್ರಿ. ಅರವಿಂದ್ ಕೇಜ್ರಿವಾಲ್ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಕೂಡ ತುಂಬಾ ದಿನ ಉಳಿಲಿಲ್ಲ, ಯಾಕಂದ್ರೆ ಬಹುಮತ ಸಾಬೀತು ಮಾಡಲಿಕ್ಕೆ ಆಗಲಿಲ್ಲ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಬಂಧನವಾಗಿದೆ. ಕೇಜ್ರಿವಾಲ್ ಅಣ್ಣಾ ಹಜಾರೆ ನೇತೃತ್ವದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. IIT ಗೋರಖ್ಪುರ್ನಲ್ಲಿ IIT ಮುಗಿಸಿದಂಥವ್ರು. IIT ಅಂತಂದರೆ ಈ ಇಂಜಿನಿಯರಿಂಗ್ ವಿಭಾಗದ ಅತಿ ದೊಡ್ಡ, ಆಮೇಲೆ ಗೋರಖ್ಪುರ್ನಲ್ಲಿ IIT ಮಾಡಿದವರಿಗೆ ಒಂದು ವಿಶೇಷವಾದಂಥ ಹೆಗ್ಗಳಿಕೆ ಇರುತ್ತೆ. ಆಮೇಲೆ ಆಡಳಿತ ವರ್ಗದಲ್ಲಿ ಕೆಲಸ ಮಾಡಿದಂಥ ಅಪಾರವಾದಂಥ ಅನುಭವ, ಆಮೇಲೆ ಕೆಲವು ಕಡೆ ದಕ್ಷ ಆಡಳಿತದ ಬಗ್ಗೆ ಕೂಡ, ಅಂದರೆ ಎಷ್ಟು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರಗಳಿಲ್ಲದೆ ಕೆಲಸ ಮಾಡ್ಬೋದು ಅಂತ ಕೂಡ ತೋರಿಸಿದ್ರು ಕೆಲವು ಕಡೆ. ಅಷ್ಟು ಮಾತ್ರವಲ್ಲದೆ ಫ್ರೀ ಶಾಲೆ, ಆಮೇಲೆ ಫ್ರೀ ಕರೆಂಟ್, ಇದೆಲ್ಲ ಅವರ ಹೊಸ ಕೊಡುಗೆಗಳು. 3 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ನರೇಂದ್ರ ಮೋದಿ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ದೆಹಲಿಯಲ್ಲಿ BJP ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ, ಅಷ್ಟು ಪ್ರಬಲವಾಗಿರ್ತಾರೆ. ಒಂದು ಕಡೆ ಅಣ್ಣಾ ಹಜಾರೆ ಅವರ ಹೋರಾಟ 2014ರಲ್ಲಿ ವ್ಯಾಪಕವಾಗಿದ್ದಾಗ ಅವರ ಜೊತೆ ಸೇರ್ಕೊಂಡಿರ್ತಾರೆ, ವ್ಯಾಪಕವಾಗಿ ಹೋರಾಟವನ್ನು ಮಾಡ್ತಾರೆ. ಆರಂಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 2 ಬೆಡ್ರೂಮ್ ಮನೆ ಇಟ್ಕೊಂಡಿರ್ತಾರೆ, ಅದು ಕೂಡ ಸಾಕಷ್ಟು ಪ್ರಶಂಸೆಗೆ. ಆನಂತರ ಮನೆ ಚೇಂಜ್ ಮಾಡಿ ದೊಡ್ಡದು ಮಾಡಿದಾಗ ಅದು ಕೂಡ ಸಾಕಷ್ಟು ಟೀಕೆಗೆ ಕಾರಣವಾಗಿತ್ತು. ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಒಂದು ರೀತಿಯಲ್ಲಿ ಆರಂಭಿಕ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಮೊಹಲ್ಲಾ ಕ್ಲಿನಿಕ್, ಆಮೇಲೆ ಶಾಲೆ, ಇದೆಲ್ಲ ಭಾಳ ಫೇಮಸ್ ಆಗಿರುವಂಥ ವಿಚಾರಗಳು ಇವರ ಕಾಲಾವಧಿಯಲ್ಲಿ. ಆದರೂ ಕೂಡ ಅಲ್ಲಿ 7 ಲೋಕಸಭಾ ಕ್ಷೇತ್ರ ಬರುತ್ತೆ. 7 ಲೋಕಸಭಾ ಕ್ಷೇತ್ರದಲ್ಲಿ